ಕಥೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ഇരുളಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳತಿ ಜೊತೆಗೆ ಬರುವೆ ನಾನು ನಂದಿನಿ ನಿನ್ನೊಡನೆ ಈ ಒಂದು ಪಯಣ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರಮಾತೆಗೆ. ಥ್ಯಾಂಕ್ ಯು ಸೋ ಮಚ್. ಯಾರು ಎಮೋಷನ್ ಆಗಿಲ್ವಾ ನೀವು ಹಾಡು ಹೇಳಿದ್ಕೆ ಇದುವರೆಗೂ? ನಾನು ನಿಜವಾಗ್ಲೂ ಎಮೋಷನಲ್ ಆಗ್ತಾರೆ, ಹೇಳ್ತಾರೆ. ಆಕ್ಚುಲಿ ನಂದು 1 ಮಿಲಿಯನ್ ವ್ಯೂಸ್ ಹೋಗಿರೋ ಹಾಡು ಹಾಯಾಗಿದೆ ಎದೆಯೊಳಗೆ ಝಲ್ಲೆಂದಿದೆ ಈಗಳಿಗೆ ನೀನೋಡ ನೋಟವೆಲ್ಲ ನನ್ನನ್ನು ಕೊಲ್ಲೋ ಹಾಗೆ ನೀ ಮೋಡಿ ಮಾಡುವಾಗ ನ ಸೋತು ನಿಂತ ಹಾಗೆ ನೀನಂತ ಮಾಯಗಾತಿಯೇ. ನೀವೇ ಮಾಯಗಾತಿ, ಯಾರ್ ತಾನೇ ಫಿದಾಗಲ್ಲ. ನನಗೆ ಒಂದ್ಸಲ ಫ್ರೈಡೇ ಬಂದ್ಬಿಡ್ತಂದ್ರೆ ಒಂದು ಎದೆ ಬಡಿತ ಜೋರಾಗಿದೆ ಎದೆ. ಯಾಕಂದ್ರೆ ಮೆಗಾ ಆಡಿಷನ್ ರಿಸಲ್ಟು ಫ್ರಮ್ ಸ್ಯಾಟರ್ಡೇ ಟು ಮಂಡೇ ಟ್ಯೂಸ್ಡೇ ಒಳಗಡೆ ಬರುತ್ತೆ. ಸೊ ಐ ಹ್ಯಾವ್ ಟು ಬಿ ಅಟ್ ಹೋಮ್ ಬಿಕಾಸ್ ರಿಸೀವ್ ಮಾಡಕ್ ಕಾಲ್ಸ್ನ ಇಲ್ಲ, ಅದು ಗೊತ್ತಿಲ್ಲ ನಡೆಯುತ್ತೋ ಇಲ್ವೋ ಅಂತ. ಬಟ್ ಐ ಆಮ್ ವೆರಿ ಹೋಪ್ಫುಲ್. ನಾನು ಯಾರು? ನಾನು ನಿಜವಾಗ್ಲೂ ಈ ದೇಹನ ಅಥವಾ ನಾನು ಮನಸ್ಸ ಅಥವಾ ದೇಹ ಮನಸ್ಸಿಗೆ ಏನೋ ಒಂದು ಶಕ್ತಿ ಕೊಟ್ಟಿದೆಯಲ್ಲ ಅದೇನದು? ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೊರ ಜಗತ್ತೇ ನಮ್ಮ ಜಗತ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಸೊ ಅವರು ಏನು ಮಾಡ್ತಾರೆ, ಮೊದಲು ಮುದ್ರೆ ಹಾಕಿ ಕೂಡಿಸಿ ಒಳ ಜಗತ್ತಿಗೆ ಕಳಿಸ್ತಾರೆ. ಸೊ ಒಳ ಜಗತ್ತಿಗೆ ಕಳಿಸೋರೆ ನಮ್ಮ ನಿಜವಾದ ಗುರು ಅಂತ, ನಮ್ಮ ನಿಜವಾದ ಪರಮಾತ್ಮ. ಅಂದರೆ ಮೊದಲನೇ ಪೂಜೆ ಈಗ ನಿಮ್ಗೆ ಬ್ಯೂಟಿಫುಲ್ ಆಗಿದೆ, ಗುರು ಗೋವಿಂದ ದೋವೋ ಕಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನಿ ಜಿನ್ ಗೋವಿಂದ ದಿಯೋ ಬತಾ. ಅಂದರೆ ಕಬೀರ್ ಹೇಳಿದ್ದಾರೆ, ಗುರು ಗೋವಿಂದ ಇಬ್ಬರು ನಿಂತ್ಕೊಂಡ್ರೆ ನನ್ನ ನಮಸ್ಕಾರ ನನ್ನ ಗುರುಗೆ ಮೊದಲು. ಯಾಕಂದರೆ ಗೋವಿಂದನ ದಾರಿ, ಗೋವಿಂದ ಯಾರು ಅಂತ ತೋರಿಸ್ಕೊಟ್ಟಿರೋದು ಗುರು. ಅದಕ್ಕೆ ನನ್ನ ಮೊದಲ ನಮಸ್ಕಾರ ನನ್ನ ಗುರುಗೆ ಅಂತ.